ಎಲ್ರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ಗೆ. ರಂಜಿತಾ ರಘು ವ್ಲಾಗ್ಸ್ ಕನ್ನಡ. ಸೊ ಅಪರೂಪಕ್ಕೆ ವಿಡಿಯೋ ಮಾಡುವಂತ ನಮ್ಮ ಚಾನಲ್ಗೆ ಇದು 3ನೇ ವಿಡಿಯೋ ಗಣಪತಿ ಹಬ್ಬದ್ದು. ಸೊ ಇವತ್ತು ನಾವ್ ಎಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ, ಇವತ್ತಿನ ಗಣೇಶನ ಕರ್ಕೊಂಡ್ ಬಂದ್ಮೇಲೆ ಅಷ್ಟೇ ಚೆನ್ನಾಗಿ ಕರ್ಕೊಂಡು ಹೋಗಿ ಬಿಡ್ಬೇಕಲ್ವಾ. ಸೊ ಇವತ್ತಿಗೆ 5 ದಿವಸ ಆಯ್ತು. ನಾವು 5 ದಿನಕ್ಕೆ ಗಣೇಶನ್ ಬಿಡ್ಬೇಕು ಅಂತ ಅನ್ಕೊಂಡಿದ್ದು. ಈಗ ಅದಕ್ಕೆ ಇಲ್ಲಿಂದ ಇವ್ರ ಮನೆಗೆ ಹೋಗ್ತಾ ಇದೀವಿ. ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಅದಾದ್ಮೇಲೆ ಗಣೇಶನ್ ಕರ್ಕೊಂಡು ಹೋಗ್ಬೇಕು. ಬಿಟ್ಬಿಟ್ಟು ಬಟ್ ಆದ್ರೆ ಎಲ್ಲಿ ಬಿಡ್ಬೇಕು ಅಂತ ಯೋಚನೆ ಮಾಡ್ತಾ ಇದೀವಿ. ಆಕ್ಚುಲಿ ಪ್ರತಿ ಸರಿ ನಾವು ನಮ್ಮ ಮನೆ ಇರೋದು ಮಲ್ಲೇಶ್ವರಂ ಅಲ್ವಾ, ಸೊ ಸ್ಯಾಂಕಿ ಟ್ಯಾಂಕ್ ಅಲ್ಲಿ ಬಿಡ್ತಾ ಇದ್ವಿ. ಸೊ ಈ ಸರಿ ಸ್ಯಾಂಕಿ ಟ್ಯಾಂಕ್ ಅಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಪಾರ್ಕಿಂಗ್ ಸಮಸ್ಯೆ ಆಗಬಹುದು ಅನ್ನೋ ಕಾರಣದಿಂದಾಗಿ, ಅಂದ್ರೆ ಪಾರ್ಕಿಂಗ್ ಮಾಡಿದ್ಮೇಲೆ ಅಲ್ಲಿಂದ ತುಂಬಾ ದೂರ ತಗೊಂಡು ಹೋಗ್ಬೇಕು. ಆಮೇಲೆ ಗಣೇಶ ಬೇರೆ ತುಂಬಾ ವೆಯ್ಟ್ ಇದೆ. ನೀವು ಅನ್ಕೋಬಹುದು ಗಣೇಶ ನೋಡಕ್ ಇಷ್ಟು ಮಾತ್ರ ಇದೆ ಅಂತ ಹೇಳಿ, ಬಟ್ ಆದ್ರೆ ತುಂಬಾ ವೆಯ್ಟ್ ಇದೆ ಗಣೇಶ. ಸೊ ಅದಕ್ಕೋಸ್ಕರ ಇವಾಗ ಬೇರೆ ಜಾಗ ಅನ್ಕೊಂಡಿದೀವಿ, ನೋಡ್ಬೇಕು. ಆದ್ರೆ ಅಲ್ಲೇ ಹೋಗಿ ನಮ್ಮ ಗಣೇಶ ಮಾಡಿದ್ ಯಾರು ಅಂತ ಹೇಳಿದ್ರೆ, ಮಾಗಡಿಯಲ್ಲಿ ಮಾಡಿಸ್ಕೊಂಡ್ ಬಂದಿದ್ದು. ನಮ್ಮ ಕಳೆದ ಬಾರಿ ವಿಡಿಯೋ ನೋಡಿದ್ರೆ ಚೆನ್ನಾಗಿ ಗೊತ್ತಿರುತ್ತೆ. ಅವರು ಗಣೇಶನ ವಿಗ್ರಹ ಮಾಡೋದ್ರಲ್ಲಿ ಬಹಳ ವರ್ಷಗಳಿಂದ ಫೇಮಸ್ ಗಣೇಶ ಮಾಡೋದು. ಅವ್ರು ಹೇಳಿದ್ರು ತುಂಬಾ ವರ್ಷದಿಂದ ನಾವು ಇದು ಅದೇ ನಮ್ಮ ತಾತ ಆತರ ಪಾರಂಪರಿಕವಾಗಿ ಬಂದಿದೀವಿ ಗಣೇಶ ಮಾಡ್ತಾ ಅಂತ ಹೇಳಿದ್ದಾರೆ. ಸೊ ಇವತ್ತಿನ ನಮ್ಮ ರಾಯರು ಗಣೇಶ ನಮ್ಮನ್ನ ಬಿಟ್ಟು ಕೆರೆಗೆ ಹೋಗ್ತಾರೆ. ಆದರೆ ಪ್ರತಿ ವರ್ಷನೂ ಗಣೇಶ ಹಬ್ಬ ಅಂದರೆ ಜೋರು. ಮುಂದಿನ ವರ್ಷ ಬಾರಯ್ಯ ಅಂತ ಹೇಳ್ತೀವಿ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಏನದು ಭಾಗ್ಯ ಬತ್ತಲ್ವಲ್ಲ ಗುರು, ಇವಾಗ ಅದೇ ಗಣಪತಿ ಬಪ್ಪ ಮೋರ್ಯ, ಮಂಗಳಮೂರ್ತಿ ಮೋರ್ಯ, ಮುಂದಿನ ವರ್ಷ ಬಾರಯ್ಯ. ಇವಾಗ್ಲೂ ಹೇಳ್ತೀಯಾ? ಇವತ್ತು ಗಣೇಶ ಹೇಳ್ತೀನಿ. ಇವತ್ತಿನ ಗಣೇಶ ವಿಡಿಯೋ ಅಲ್ಲಿ ಪ್ರಸಾದ ಚೆನ್ನಾಗಿ ಸಿಗ್ತಿರುತ್ತೆ. ಬನ್ನಿ ಪ್ರಸಾದ ತೋರಿಸ್ತೀನಿ. ಅದು ರಾಹುಕಾಲದ ಮುಂಚೆ ಬಿಡಬೇಕು ಗಣೇಶನ. ಹೌದು, ಲೈಟಾಗಿ ಮಳೆ ಬೇರೆ ಬರ್ತಿದೆ. ಆಮೇಲೆ ನಾವು ಇನ್ನೊಂದೇನಂದ್ರೆ, ಪ್ರತಿ ವರ್ಷನೂ ನಾವು ಮಣ್ಣಿನ ಗಣೇಶನೇ ತರೋದು. ಸೊ ಮಣ್ಣು ಮತ್ತೆ ಪೇಪರ್ ಮಿಕ್ಸ್ ಮಾಡಿರ್ತಾರೆ, ಅದು ಬೇಗ ಕರಗುತ್ತೆ, ಪರಿಸರಕ್ಕೆ ಏನು ಹಾನಿ ಆಗಲ್ಲ. ಸೊ ಆದ್ರೆ ಪೇಂಟ್ ಮಾಡಿರ್ತಾರೆ, ಪೇಂಟ್ ಮಾಡೇ ಇರ್ತಾರೆ. ಪ್ಯೂರ್ ಅಂದ್ರೆ ನಾನು ಹೇಳ್ತಿರೋದು ಪೇಂಟ್ ಮಾಡಿರೋ ಮಣ್ಣಿನ ಗಣೇಶ. ಸೊ ಈ ಸರಿನೂ ಪೂರ್ತಿ ಮಣ್ಣು ಅದು ಆಕ್ಚುಲಿ. ಮೇಲ್ಗಡೆ ಮಾತ್ರ ಪೇಂಟಿಂಗ್ ಇದೆ, ಪೇಂಟಿಂಗ್ ಮಾಡಿದ್ದಾರೆ. ನಾವು POP ಗಣೇಶ ತರೋದಿಲ್ಲ. POP ಗಣೇಶ ಶ್ರೇಷ್ಠ ಅಲ್ಲ ಅಂತ ಹೇಳ್ತಾರೆ, ಅದು ನಿಜ ಕೂಡ ಹೌದು. ಸೊ POP ಗಣೇಶ ತಂದು ದಯವಿಟ್ಟು ಕೆರೆಗೆಲ್ಲ ಬಿಟ್ಟಾಗ ಅದು ಕರಗಲ್ಲ, ಹಾಗೇ ಇರುತ್ತೆ. ಅದನ್ನ ತಗೊಂಡೋಗಿ ಅದನ್ನ ಬಡಿತಾರೆ, ಹೊಡಿತಾರೆ. ನಾನು ಕಣ್ಣಾರೆ ನೋಡಿದ್ದೀನಿ. ಗಣೇಶ ಬಿಟ್ಟಾದ್ಮೇಲೆ ಕ್ಲೀನ್ ಮಾಡ್ತಿರ್ತಾರೆ. ನಾನು ಆದರೆ ಆ ವಿಡಿಯೋನು ಕೂಡ ನಿಮಗೆ, ಕ್ಲೀನಿಂಗ್ ವಿಡಿಯೋ ಬೇಕಾದ್ರೂ ನಾನು ನಿಮಗೆ ಈ ಸರಿ ನಮ್ಮ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಹೋಗ್ತೀವಿ ಈ ಸರಿ ಸ್ಯಾಂಕಿ ಟ್ಯಾಂಕ್ ಅಥವಾ ಬೇರೆ ಕೆರೆಗಳಲ್ಲಿ, ಅದನ್ನ ನಾನು ತೋರಿಸ್ತೀನಿ ನಿಮ್ಗೆ ಹೇಗಿರುತ್ತೆ ಅಂತ ಹೇಳಿ. ಹಾಯ್ ಅಮ್ಮ, ಸುಸ್ತಾಯ್ತು. ಈಗ ಊಟ ಮಾಡಿಕೊಂಡು ಗಣೇಶನ ಎತ್ಕೊಂಡು ಹೊರಡೋದಷ್ಟೇ. ನಾವು ಬರೋ ಅಷ್ಟರಲ್ಲೇ ಅಮ್ಮ ಆವಾಗಲೇ ನೈವೇದ್ಯಕ್ಕೆಲ್ಲ ಪ್ರಸಾದ ರೆಡಿ ಮಾಡಿಟ್ಟಿದ್ರು. ಸೊ ಇವಾಗ ಒಬ್ಬೊಬ್ಬರೇ ಪೂಜೆ ಮಾಡಿಬಿಟ್ಟು ಇವಾಗ ನೆಕ್ಸ್ಟ್ ಗಣೇಶನ ಕರ್ಕೊಂಡು ಹೊರಡಬೇಕು. ಅದು ಚಿಕ್ಕದಾಗದೆ ತೂಕ ಜಾಸ್ತಿ. ಅಪ್ಪೇ ನೀನು ಎಷ್ಟು ಉದ್ದ ಇದೆಯಾ? 7 ಅಡಿ. ತೆಂಗಿನಕಾಯಿ ಅಲ್ಲಿ ಈಚೆ ಇಟ್ಕೊಂಡ್ರಿ, ತೆಂಗಿನಕಾಯಿ ನುಣ್ಸ್ವಾಗ್ಲಿ ಈಗಲೇ ಹೋಗ್ಬಿಡಿ. ಗೌರಿ ಮುಂದೆ ಹೋಗು. ತೆಂಗಿನಕಾಯಿ ಅಲ್ಲೇ ಐತಲ್ವ ಅಮ್ಮ? ಆಮೇಲೆ ಐತೆ ತೆಂಗಿನಕಾಯಿ ಕಡ್ಡಿ ಕಟ್ಕೊಳ್ಳೋಲ್ಲ ಇಲ್ಲಿ. ಪೇಂಟ್ ಐತಲ್ಲ, ಅಲ್ಲ ಐತಿಲ್ಲ. ಆಚೆ ಆ ಪಾಪನಿಂದ ನಾವು ಮಳೆ ಬರ್ತದೆ. ಗಣಪತಿ
ಗಣಪತಿನ ಮನೆಗೆ ಕರ್ಕೊಂಡು ಬರೋ ದಿನವೂ ಮಳೆ ಬರ್ತಾಯಿತ್ತು. ಇವತ್ತು ನಾವು ಕರ್ಕೊಂಡೋಗಿ ಬಿಡೋವಾಗ್ಲೂ ಮಳೆ ಬರ್ತಾಯಿತ್ತು, ತುಂಬ ಜೋರು ಮಳೆನೇ ಬರ್ತಾಯಿತ್ತು. ಬಟ್ ಹೇಗೋ ಇಲ್ಲಿ ಬಂದು ರೀಚ್ ಆಗೋ ಅಷ್ಟರಲ್ಲಿ ಸ್ವಲ್ಪ ಮಳೆ ಕಮ್ಮಿ ಆಯಿತು. ತುಂಬ ಭಾರ ಇತ್ತು ಇಡುವಾಗ ಮುನ್ನೆ ಈಗೇನು ಅನಿಸ್ತಿಲ್ಲ ಅಷ್ಟು. ಅದು ಹಂಗೆ ಹಿಡ್ಕೋತೀರಲ್ಲ. ಇಬ್ರು ಹಿಡ್ಕೊಳ್ರಿ, ಭಾರ ಇದೆ. ಇಬ್ರು ಹಿಡ್ಕೊಳ್ರಪ್ಪ. ಆಮೇಲೆ ಬಂದ್ಬಿಡುತ್ತೆ ಬಿಡಪ್ಪ, ನೀರು ಬಿಟ್ಟಿದ ತಕ್ಷಣ ಬರ್ತದೆ ಬಿಡು, ತೆಗಿಬಿಡ ಅವಾಗ ಹಂಗೆ. ಆಮೇಲೆ ಬಟ್ಟೆ ಬಂದ್ಬಿಡುತ್ತೆ, ಆಮೇಲೆ ಬೇಕಾದ್ರೆ ಶಾಲೆ ತೆಗ್ದಿವಿ. ಶಲ್ಯನ ಅಣಿಸಿರೋದ್ರಿಂದ ನಾವು ಅದನ್ನು ತೆಗಿಯೋಕೆ ಹೋದರೆ ಪೂರ್ತಿ ಗಣೇಶ ಮುಖದ ಹತ್ರ ಎಲ್ಲ ಕಿತ್ತೋದಂಗೆ ಆಗ್ತಿತ್ತು. ಹೇಗಿದ್ದರೂ ಇವಾಗ ನೀರಿಗೆ ಬಿಡ್ತಾ ಇದ್ವಿ ಅಲ್ವಾ, ಸೊ ಅದು ಸ್ವಲ್ಪ ಹೊತ್ತು ಆದ ತಕ್ಷಣ ಕರಗಿ ಮೇಲೆ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ರಿಕ್ವೆಸ್ಟ್ ಮಾಡಿಕೊಂಡು ಶಲ್ಯ ಸಮೇತನೇ ಬಿಟ್ಟಿದ್ದೀವಿ. ಗಣೇಶನ ಬಿಟ್ಟಿದ್ದಾಯಿತು. ಈ ವರ್ಷದ ಗೌರಿ ಗಣೇಶ ಹಬ್ಬ ಮುಗೀತು. ಅದಾದಮೇಲೆ ನೆಕ್ಸ್ಟು ನಮ್ಮ ಅತ್ತೆ ಮಾವ ಮನೆಗೆ ಬಂದಿದ್ದರು. ಬಂದಮೇಲೆ ಅವ್ರಿಗೂ ಸ್ವಲ್ಪ ಕಾಫಿ ಏನಾದರೂ ಮಾಡಿಕೊಟ್ಟೆ, ಕುಡಿದು ಒಂದು ಸ್ವಲ್ಪ ಹೊತ್ತು ನಮ್ಮ ಜೊತೇಲಿದ್ದು ಅದಾದಮೇಲೆ ಅವರು ಕೂಡ ಮನೆಗೆ ಹೊರಟರು. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೋಡಿ, ಕಮೆಂಟ್ ಮಾಡಿ.